ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಯಾವ ಪ್ಲ್ಯಾಂಟ್ ಅಂತ ನೋಡ್ತಾ ಇದ್ದೀರಾ? ವೆರಿ ಬ್ಯೂಟಿಫುಲ್ ಪ್ಲ್ಯಾಂಟ್, ಪಾಂಡನಸ್ ಪ್ಲ್ಯಾಂಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ಗೋಲ್ಡನ್ ಪಾಂಡನಸ್ ಸ್ನೇಹಿತರೆ, ನೋಡಿ ಇಲ್ಲಿ ಸ್ಪೈಡರ್ ಪ್ಲ್ಯಾಂಟು ಇದೆ, ಈ ಪಾಂಡನಸ್ ಪ್ಲ್ಯಾಂಟು ಇದೆ. ನೋಡಿ, ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗೋದು ಏನಂದರೆ, ನೋಡಿ ಎರಡು ಒಂದೇ ಥರ ಇದೆ, ಇದ್ರೂ ಸ್ಪೈಡರ್ ಪ್ಲ್ಯಾಂಟು ಅಂದ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ಇದು ಸ್ಪೈಡರ್ ಅಲ್ಲ ಸ್ನೇಹಿತರೆ, ಇದು ಪಾಂಡನಸ್ ಪ್ಲ್ಯಾಂಟ್. ನೋಡಿ, ಇದರಲ್ಲೇ ಬೇರೆ ವೆರೈಟಿ ಗ್ರೀನ್ ಕಲರ್ ಕೂಡ ಇದೆ ಇದರಲ್ಲೂ. ನೋಡಿ ಸ್ನೇಹಿತರೆ, ಇದರಲ್ಲಿ ಏನು ವ್ಯತ್ಯಾಸ ಅಂದರೆ, ಸ್ಪೈಡರ್ ಪ್ಲ್ಯಾಂಟ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ನೋಡಿ ಇದು ಲೀಫ್ ನೋಡಿ, ವೆರಿ ಹಾರ್ಡಿ ಲೀಫ್. ನೋಡಿ ಸ್ನೇಹಿತರೆ, ಆ ಲೀಫ್ ಏನು ಡಿಫ್ರೆಂಟ್ ಆಗಿದೆ ನೋಡಿ. ಸೆಂಟ್ರಲ್ಲಿ ನೋಡಿ ಒಂಥರ ಯೆಲ್ಲೋ ಗ್ರೀನು, ಸೈಡಲ್ಲಿ ಗ್ರೀನ್. ನೋಡಿ ಏನು ಸೂಪರಾಗಿದೆ, ವೆರಿ ಬ್ಯೂಟಿಫುಲ್ ಪ್ಲ್ಯಾಂಟ್ ಸ್ನೇಹಿತರೆ. ನೋಡಿ, ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ನೋಡಿ ಎಷ್ಟು ಹಾಡಿಯಾಗಿದೆ ನೋಡಿ, ಮುಟ್ಟಿದ್ರೆ ಅಷ್ಟು ಒಂಥರ ನೋಡಿ ಅಷ್ಟು ಹಾಡಿಯಾಗಿದೆ. ಆದರೆ ಇದು ನೋಡಿ, ಸ್ಪೈಡರ್ ಪ್ಲ್ಯಾಂಟ್ ಮುಟ್ಟಿದ್ರೆ ಅಷ್ಟು ಸಾಫ್ಟಾಗಿರುತ್ತೆ ಸ್ನೇಹಿತರೆ. ನೋಡಿ, ಇದು ನೆರಳಲ್ಲಿರುತ್ತೆ, ನೆರಳಲ್ಲಿ ಇದಕ್ಕೆ ನೆರಳು ಇಷ್ಟ ಆಗುತ್ತೆ. ಇದಕ್ಕೆ ಬಂದ್ಬಿಟ್ಟು ಬಿಸಿಲು ಇದ್ರೂ ಇದು ಬೆಳೆಯುತ್ತೆ, ಅದೇ ವ್ಯತ್ಯಾಸ ಸ್ನೇಹಿತರೆ. ನೋಡಿ, ಇದರಲ್ಲಿ ಪಪ್ಸ್ ಬರಲ್ಲ, ಪಪ್ಸ್ ಅಂದರೆ ಬೇಬಿ ಪ್ಲ್ಯಾಂಟ್ ಬರೋದಿಲ್ಲ. ನೋಡಿ, ಇದರಲ್ಲಿ ಪಪ್ಸ್ ಬರುತ್ತೆ, ನೋಡಿದ್ರಾ? ಇದೇ ಇದರ ವ್ಯತ್ಯಾಸ. ನೋಡಿ, ಇದು ಒಂಥರ ಸ್ಪೈಡರ್ ಪ್ಲ್ಯಾಂಟ್. ಇದು ನೋಡಿ ಯಾವ ಕಲರ್ ಇದೆ ನೋಡಿ, ಇದೂ ಅದೇ ಕಲರ್ ಥರನೇ ಇದೆ ನೋಡಿ. ಸ್ವಲ್ಪ ನೋಡಿ ಮ್ಯಾಚಿಂಗ್ ಆಗೋ ಥರ ಇದೆ. ಅದಕ್ಕೆ ಸ್ವಲ್ಪ ತುಂಬ ಜನಕ್ಕೆ ಇದು ಗೊಂದಲ ಆಗೋದಂದರೆ ಇದೆ. ಇದೂ ಸ್ಪೈಡರ್ ಪ್ಲ್ಯಾಂಟು ಅಂದ್ಬಿಡ್ತಾರೆ ಒಬ್ಬೊಬ್ಬರು. ಓಕೆ ಸ್ನೇಹಿತರೆ, ಇದರ ಕೇರ್ ಬಗ್ಗೆ ನೋಡೋಣ ಇವಾಗ ನಾವು. ಸ್ನೇಹಿತರೆ ನೋಡಿ, ಇದು ಲೋ ಲೈಟಲ್ಲಿ ಆರಾಮಾಗಿ ಬೆಳೆಯುತ್ತೆ. ಇದು ನೀವು ಬಿಸಿಲಲ್ಲಿ ಇಟ್ಬಿಡಿ, ಫುಲ್ಲು ಒಣಗುತ್ತೆ, ಆಮೇಲೆ ಫುಲ್ ಸೊರಗೋಗುತ್ತೆ. ಸ್ವಲ್ಪ ಹೊತ್ತು ಬಿಸಿಲು ತಡೆಯೋಕ್ಕಾಗಲ್ಲ ಇದಕ್ಕೆ. ನೋಡಿ ಸ್ನೇಹಿತರೆ, ಇದಕ್ಕೆ ಯಾವ ಥರ ನೀರು, ಆಮೇಲೆ ಮಣ್ಣು ಯಾವ ಥರ, ಪ್ರೊಪಗೇಷನ್ ಯಾವ ಥರ, ಬಿಸಿಲು ಎಷ್ಟು ಬೇಕು, ನೆರಳು ಎಷ್ಟು ಬೇಕು ಅಂತ ನೋಡೋಣ ಸ್ನೇಹಿತರೆ. ನೋಡಿ, ಇದಕ್ಕೆ ಪಾಟ್ ಸೈಜ್ ಬಂದ್ಬಿಟ್ಟು 10 ಇಂಚ್ ತೊಗೊಳ್ಳಿ ಸ್ನೇಹಿತರೆ. ನಾನಿದು ಚಿಕ್ಕದ್ರಲ್ಲೇ ತೊಗೊಂಡಿದ್ದು, ತುಂಬ ಚಿಕ್ಕದಿತ್ತು, ಗ್ರೋ ಬ್ಯಾಗಳಿತ್ತು, ಇಷ್ಟು ಗ್ರೋ ಬ್ಯಾಗಳಿತ್ತು. ನಾನು ಇದರಲ್ಲಿ ಶಿಫ್ಟ್ ಮಾಡಿದೆ. ಇನ್ನೂ ಸ್ವಲ್ಪ ದೊಡ್ಡದಾದಮೇಲೆ ನಾನು ಇನ್ನೂ ಸ್ವಲ್ಪ 10 ಇಂಚ್ ಪಾಟಿಗೆ ಶಿಫ್ಟ್ ಮಾಡ್ತೀನಿ. ಇದು ಒಂದು 6 ಇಂಚ್ ಪಾಟ್ ಇರ್ಬೋದು ಸ್ನೇಹಿತರೆ, 8 ಇಂಚ್ ಇರ್ಬೋದು. ನೋಡಿ, ಇದಕ್ಕೆ ನಾನು ನೀರು ಹಾಕೋದೇ ಒಂದೊಂದು ಸರಿ ಮರ್ತೋಗ್ಬಿಡ್ತೀನಿ. ನಾನು ಕಾಂಪೌಂಡ್ ಮೇಲೆ ಇಟ್ಟಿದ್ದೀನಿ, ನಮ್ಮ ಮನೆ ಬ್ಯಾಕ್ ಸೈಡು ಕಾಂಪೌಂಡ್ ಮೇಲೆ ತುಂಬ ಗಿಡಗಳನ್ನ ನಾನು ಇಟ್ಟಿದ್ದೀನಿ. ಕಟ್ಟಿಂಗ್ಸು, ಈ ಥರ ಗಿಡಗಳು, ಸ್ವಲ್ಪ ಗಿಡಗಳನ್ನ ನಾನು ಮೇಲೆ ಇಟ್ಟಿದ್ದೀನಿ. ಆ ಸೈಡಲ್ಲಿ ಇದೆ ಇದು. ಇದಕ್ಕೆ ನಾನು ಒಂದು 10 ದಿನ ಆದರೂ ನೀರು ಹಾಕದೆ ಮರ್ತೋಗ್ಬಿಡ್ತೀನಿ. ಆದರೆ ಆರಾಮಾಗಿ ಬೆಳೆಯುತ್ತೆ ಸ್ನೇಹಿತರೆ. ನೋಡಿ, ಆ ಜಾಗ ಇದಕ್ಕೆ ಸೆಟ್ ಆಗಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಹೊಸ ಲೀವ್ಸು ಬರ್ತಾಯಿದೆ ನೋಡಿ. ನೋಡ್ತಾರೆ ಸ್ನೇಹಿತರೆ, ಇದು ಆರ್ನಮೆಂಟಲ್ ಪ್ಲ್ಯಾಂಟ್ ಸ್ನೇಹಿತರೆ. ಇದು ನೀವು ಕೇರ್ ತೊಗೊಂಡ್ರೆ ಯಾವಾಗಲೂ ನಿಮ್ಮ ಹತ್ರ ಪರ್ಮನೆಂಟಾಗಿ ಇರುತ್ತೆ. ಓಕೆನಾ ಸ್ನೇಹಿತರೆ? ಬಿಗಿನರ್ಸ್ಗೆ ಇದು ಈಸಿಯಾಗಿ ಬೆಳೆಸುವಂಥ ಗಿಡ ಸ್ನೇಹಿತರೆ. ಬಿಗಿನರ್ಸ್ಗೆ ಯಾವ ಗಿಡ ಚೂಸ್ ಮಾಡೋದಂತ ನಿಮಗೆ ಕನ್ಫ್ಯೂಷನಲ್ಲಿ ಇರ್ತೀರ. ಇದು ಓಕೆ ನಿಮಗೆ, ಇದರಿಂದ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಇದು ಒಳ್ಳೆ ಗಿಡ. ನಿಮಗೆ ನೀರು ಕೂಡ ಅದಕ್ಕೆ ಅಷ್ಟೊಂದು ಬೇಕಾಗಿಲ್ಲ. ಇದಕ್ಕೆ ನೀವು ವಾರಕ್ಕೊಂದ್ಸರಿ ಹಾಕಿದ್ರೂ ಓಕೆನಾ ಸ್ನೇಹಿತರೆ? ಆಮೇಲೆ ಸ್ನೇಹಿತರೆ, ಇದಕ್ಕೆ ಪಾಟಿಂಗ್ ಮಿಕ್ಸು ನೋಡಿ, 1% ಗಾರ್ಡನ್ ಮಣ್ಣು, 1% ಕಂಪೋಸ್ಟು, ಇದೆರಡು ಮಿಕ್ಸ್ ಮಾಡಿ ಹಾಕಿದ್ರೇ ಸಾಕು ಸ್ನೇಹಿತರೆ. ಇದಕ್ಕೆ ನೀವು ಆವಾಗವಾಗ ಫರ್ಟಿಲೈಸರು, ಗೊಬ್ಬರ ಅದೆಲ್ಲ ಹಾಕೋದು ಏನು ಬೇಡ ಇಲ್ಲ. ಓಕೆನಾ ಸ್ನೇಹಿತರೆ? ಬೇಡ, ಇದರಲ್ಲೇ ಅದು ಆರಾಮಾಗಿ ಬೆಳೆಯುತ್ತೆ. ಒಂದು ಸರಿ ನೀವು ರೀಪಾಟ್ ಮಾಡಿಬಿಟ್ರೇ ಅದರಲ್ಲೇ ಅದು ಆರಾಮಾಗಿ ಬೆಳೆಯುತ್ತೆ. ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಇದು ವುಡ್ದು ನೋಡಿ, ಇದರಲ್ಲಿ ಕೂಡ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ನೋಡಿ. ನೋಡಿದ್ರಾ? ಪಪ್ಸ್ ಕೂಡ ಬರ್ತಾಯಿದೆ ನೋಡಿ. ಈ ಥರ ವುಡ್ಡನಲ್ಲೂ ನೀವು ಶೋಗೆ ಹಾಕ್ಕೊಂಡು ಇಟ್ಕೊಬೋದು ಸ್ನೇಹಿತರೆ, ಚೆನ್ನಾಗಿರುತ್ತೆ. ಇದು ಬೇಬಿ ಪ್ಲ್ಯಾಂಟಿಂದ ಇಟ್ಟಿದ್ದು ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಪಪ್ಸಿಂದ ನೋಡಿ ಏನು ಸೂಪರಾಗಿ ಬರ್ತಾಯಿದೆ. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನೋಡಿದ್ರಾ? ಇದು ಪ್ರೊಪಗೇಷನ್ ಹೇಗೆ ಅಂದರೆ ನೋಡಿ, ಇದು ಇನ್ನೂ ಸ್ವಲ್ಪ ದಿನ ಆದಮೇಲೆ ಇದರಲ್ಲಿ ತುಂಬ
ಎಕ್ಸ್ಟ್ರಾ ಬ್ರ್ಯಾಂಚ್ ಬರುತ್ತೆ. ಓಕೆನಾ ಸ್ನೇಹಿತರೆ, ನೀವು ಇದು ಸ್ವಲ್ಪ ದೊಡ್ಡದಾದಮೇಲೆ ನೋಡಿ ಬೇರು ಹೊರಗಡೆ ಬಂದರೆ, ನಿಮಗೆ ಪಾಟಿಂದ ಹೊರಗಡೆ ಬಂದರೆ ಬೇರೆ ಪಾಟಿಗೆ ನೀವು ಶಿಫ್ಟ್ ಮಾಡಿಬಿಡಿ. ಹಾಗಾದರೆ ಇದಕ್ಕೆ ಅದು ಸಾಲ್ತಾ ಇಲ್ಲ ಅಂತ. ಓಕೆನಾ ಸ್ನೇಹಿತರೆ, ಆವಾಗ ಇದರಲ್ಲಿ ತುಂಬ ಬ್ರ್ಯಾಂಚ್ ಬರುತ್ತೆ ಸ್ನೇಹಿತರೆ, ಎಕ್ಸ್ಟ್ರಾ ಬರುತ್ತೆ. ನೀವು ಆ ಪಾಟಿಗೆ ಶಿಫ್ಟ್ ಮಾಡುವಾಗ ಇದರಿಂದ ನೀವು ಪ್ರೊಪಗೇಷನ್ ಮಾಡ್ಕೊಬೋದು. ಬೇರೆ ಪಾಟು ಕೂಡ ಇದು ಎಕ್ಸ್ಟ್ರಾ ಇಟ್ಕೊಬೋದು. ನೀವು ಒಂದರಿಂದ ಕೂಡ ನೀವು 6-7 ಪ್ಲ್ಯಾಂಟು ಮಾಡ್ಬೋದು. ಓಕೆನಾ ಸ್ನೇಹಿತರೆ, ಅದು ನೀವು ಬೇರೆ ಪಾಟಿಗೆ ಶಿಫ್ಟ್ ಮಾಡುವಾಗಲೇ ಆ ಥರ ಮಾಡೋಕ್ಕಾಗೋದು. ಓಕೆನಾ ಸ್ನೇಹಿತರೆ, ನೋಡಿ ಇದರಲ್ಲೇ ಇವಾಗ 2-3 ಇದೆ. ಇದು ಬೇರೆ ಪಾಟಿಗೆ ಹಾಕಿದ್ರೂ ನಾವು ಎಕ್ಸ್ಟ್ರಾ ತೊಗೊಂಡು ಹಾಕ್ಕೊಬೋದು. ಓಕೆನಾ ಸ್ನೇಹಿತರೆ, ಆ ಥರನೇ ಇದು ಪ್ರೊಪಗೇಷನ್ ಮಾಡೋದು. 1ರಿಂದ 10 ಕೂಡ ಮಾಡ್ಕೊಬೋದು. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನೋಡಿದ್ರಾ? ಮಳೆ ಸೀಸನ್ನಲ್ಲಿ ಮಾತ್ರ ಇದು ಸ್ವಲ್ಪ ಸೇಫ್ಟಿಯಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಜಾಸ್ತಿ ಮಳೆ ನೀರು ಬಿದ್ದರೂ ಇದು ಫುಲ್ಲು ಗಿಡ ಪ್ರಾಬ್ಲಮ್ ಆಗುತ್ತೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಸ್ಪೈಡರ್ ಪ್ಲ್ಯಾಂಟ್ಗೂ ಪಾಂಡನಸ್ ಪ್ಲ್ಯಾಂಟ್ಗೂ ವ್ಯತ್ಯಾಸ ನೋಡಿದ್ರಾ? ನಿಮ್ಗೆ ಅರ್ಥ ಆಯ್ತಾ? ಓಕೆನಾ ಸ್ನೇಹಿತರೆ? ವಿಡಿಯೋ ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಆಮೇಲೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಓಕೆನಾ ಸ್ನೇಹಿತರೆ? ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ. ಓಕೆನಾ ಸ್ನೇಹಿತರೆ? ಕಮೆಂಟ್ಸ್ ಮಾಡಿ ಸ್ನೇಹಿತರೆ, ಗಿಡ ಹೇಗಿತ್ತು ಅಂತ. ಓಕೆ ಸ್ನೇಹಿತರೆ, ಟೇಕ್ ಕೇರ್, ಬಾಯ್ ಸ್ನೇಹಿತರೆ.